ಸರ್, ಈಗ ಬಸ್ ದರ ಏರಿಕೆ ಮಾಡಿದ್ರೆ ಸರ್ಕಾರ ಏನ್ ಸರ್ ಗ್ಯಾರಂಟಿ ಪ್ರಾಬ್ಲಮ್ ಆಗುತ್ತಾ ರಾಜ್ಯದಲ್ಲಿ? ಬಸ್ ದರ ಏರಿಕೆಯನ್ನ ಈಗಾಗಲೇ ರಾಜ್ಯ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ನೇತೃತ್ವದಲ್ಲಿ ಈಗಾಗಲೇ ನಾವು ಖಂಡಿಸಿದೀವಿ, ಹೋರಾಟವನ್ನು ಮಾಡಿದೀವಿ. ಈ ಸರ್ಕಾರಕ್ಕೆ ಗೊತ್ತು ಗುರಿ ಇಲ್ಲ. ರಾಜ್ಯದ ಜನ ಮಾತಾಡ್ತಾರೆ ಸರ್ಕಾರ ಸತ್ತೋಗಿದೆ. ಒಂದು ಕಡೆ ಇವತ್ತೇನು ಹೊಸ ವರ್ಷ, ಈಗ ಇವರು ಕೊಟ್ಟ ಭರವಸೆಗಳು ಬಹುಶಃ ಹಿಮಾಚಲ ಪ್ರದೇಶದಲ್ಲಿ ವಾಪಸ್ ಪಡೆದು ಕರ್ನಾಟಕ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಬರುತ್ತೆ. ಇದು ಮುನ್ಸೂಚನೆ. ಮಹಿಳೆಯರಿಗೆ ಈ ಕಡೆ ಕೊಟ್ಟಂಗೆ ಮಾಡೋದು, ಈ ಕಡೆ ಪುರುಷ ಮೇಲೆ ತೆರಿಗೆ ಭಾರ ಇರೋದು. ಇವತ್ತು ಸರ್ಕಾರ ರಾಜ್ಯದಲ್ಲಿ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ಹಾಲಿನ ದರ ಜಾಸ್ತಿ ಮಾಡಿದೆ, ನೀರಿನ ದರ ಜಾಸ್ತಿ ಮಾಡಿದೆ, ಎಲ್ಲವೂ ಜಾಸ್ತಿ ಆಗಿದೆ. ಈ ಸರ್ಕಾರ ಸತ್ತು ಹೋಗಿದೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಸರ್, ಹೋರಾಟ ಜೋರಾಗ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಹೋರಾಟ ಯಾವಾಗ ಸರ್? ನೀವು ಯಾವ ತರ? ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ವಿಶಿಷ್ಟವಾದ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಗೂ ಬೇರೆ ಪಾರ್ಟಿ ವ್ಯತ್ಯಾಸವಿದೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಮತ್ತು 2 ಜನ ವಿಪಕ್ಷ ನಾಯಕರುಗಳ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವಾಗಿದೆ. ಕೆಲವರು ನೋಡಿ, ನಾನು ಯಾರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ, ಅದು ಬಣ ಅಲ್ಲ. ವಿಜೇಂದ್ರ ರಾಜ್ಯದ ಅಧ್ಯಕ್ಷರು, ವ್ಯಕ್ತಿ ಅಲ್ಲ, ರಾಜ್ಯದ ಅಧ್ಯಕ್ಷರ ನೇತೃತ್ವ ಹೋರಾಟಗಳು ಆಗಿದೆ. ಕೆಲವರು ಈ ಕ್ರೆಡಿಟ್ ನನಗೆ ಸಿಗಬೇಕು. ನಿನ್ನೆ ದಿವಸ ಕಂಪ್ಲಿಯಲ್ಲಿ ನಡೆದಂಥ ಹೋರಾಟದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಯಾರಾದರೂ ಪಾಲ್ಗೊಂಡಿದ್ರ? ಅದಕ್ಕೆ ಇದು 5-6 ಜನರ ಒಂದು ಗುಂಪು. ಇವರು ಕ್ರೆಡಿಟ್ಗೋಸ್ಕರ ಹೋರಾಟ ಮಾಡ್ತಾರೆ ವಿನಃ ಇವರಿಗೆ ಪಕ್ಷದ ತತ್ವ ಸಿದ್ಧಾಂತ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಇರಬೇಕಲ್ಲ. ಒಂದು ಈ ವಕ್ಫ್ ಹೆಸರಲ್ಲಿ ಹೋರಾಟದ ಮುಖಾಂತರ ಎಲ್ಲೋ ಒಂದು ಕಡೆ ಭಿನ್ನಮತವನ್ನು ಹುಟ್ಟಿ ಹಾಕ್ತಾರೆ, ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಭಿನ್ನಮತ, ಇವರು ಭಿನ್ನಮತೀಯರು, ಇವರು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿಲ್ಲ. ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿದ್ದರೆ ರಾಷ್ಟ್ರೀಯ ನಾಯಕರ ಸಂಘ ಪರಿವಾರದವರ ಮಾರ್ಗದರ್ಶನ ಪಡೆದು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಒಂದು ಸಾರಿ ಅಧ್ಯಕ್ಷ ಗೋಷ್ಠಿ ಆದಮೇಲೆ ಇವರು ಒಪ್ಕೊಳ್ಳಲ್ಲ ಅಂದರೆ ಹಂಗಾರೆ ಭಿನ್ನಮತಿ ಇರ್ತಾನೆ. ನೀವು ಕೆಲವರು ಯಡಿಯೂರಪ್ಪನವರು ಅಧ್ಯಕ್ಷ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಇದೇ ರೀತಿ ಕುತಂತ್ರ ಮಾಡ್ತಾ ಇದ್ರು. ಈಗಲೂ ಇವರು ಒಂದು ಅಜೆಂಡೆ ಅಂದರೆ ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಬೈಯೋದು ಒಂದು ಅಜೆಂಡಾ. ಇವ್ರಿಗೆ ಇದು ಬಿಟ್ಟರೆ ಏನು ಪಕ್ಷನೂ ಬೇಕಾ, ಏನು ಬೇಕಾ ಇಲ್ಲ. ಇವರು ನೋಡಿ, ಯಾರೋ ಇಷ್ಟು ಜಿಲ್ಲೆಗಳು ಹೋರಾಟ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರುಗಳು, ಮಂಡಲಾಧ್ಯಕ್ಷರು, ಪದಾಧಿಕಾರಿಗಳು, ಮಾಜಿ ಸಚಿವರುಗಳು, ಹಾಲಿ ಶಾಸಕರು ಪಾಲ್ಗೊಂಡ್ರೆ ಆಯಾ ಭಾಗದಲ್ಲಿ ಯಾರ ಪಾಲ್ಗೊಂಡಿದಾರ? ಇವರೊಂದು ತಂಡ ಮಾಡಿ ಗುಂಪು ಮಾಡ್ಕೊಂಡ್ಬಿಡ್ತಾರೆ, ಒಂದು ಭಿನ್ನಮತೀಯರ ಗುಂಪು. ಇನ್ನು ಕೆಲವರು ಹೇಳ್ತಾರೆ ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ದೆಹಲಿಯಲ್ಲಿ ಕೆಲವು ಲೋಕಸಭಾ ಸದಸ್ಯರಿಗೆ ಭಾಳ ಪ್ರೀತಿ ಇದೆ ಅಂತ ಹೇಳ್ತಿದ್ದಾರೆ. ನನ್ನನ್ನು ರಕ್ಷಣೆ ಮಾಡ್ತಕ್ಕ ಕೆಲವು ಲೋಕಸಭಾ ಸದಸ್ಯರು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಆಯ್ತಪ್ಪ, ಕೆಲವು ಲೋಕಸಭಾ ಸದಸ್ಯರು ಹೆಸರು ಹೇಳ್ಬಿಡೋದು ನೋಡೋದ. ಕೆಲವು ಲೋಕಸಭಾ ಸದಸ್ಯರು ಹೆಸರು ಹೇಳಬೇಕು. ಒಂದು ನಿಮಿಷ, ನಾನು ಅದನ್ನು ಹೇಳ್ತೀನಿ. ಕೆಲವು ಲೋಕಸಭಾ ಸದಸ್ಯರು ನಿನ್ನ ಬಗ್ಗೆ ಭಾಳ ಪ್ರೀತಿ ಇದೆ ಅಂತ ಹೇಳ್ತಾರಲ್ಲ, ಅಂದರೆ ಭಿನ್ನಮತ ಅಂದರೆ ತೊಟ್ಲು ತೂಗೋದು, ಮಗುಚಿ ಹುಟ್ಟೋದು ಕೆಲಸಕ್ಕೆ ಕೆಲವರು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಈ ಕೆಲಸವನ್ನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದೃಢವಾಗಿದೆ. ಯಡಿಯೂರಪ್ಪನ BJP ಬೈದರೆ, ಯಡಿಯೂರಪ್ಪನ ಬೈದ್ಬಿಟ್ರೆ ಇವರಿಗೆ ಭಾಳ ಒಳ್ಳೆಯದು. ವಿಜೇಂದ್ರ ಬೈದ್ರೆ ಒಳ್ಳೆಯದು. ಕೆಲವರು ಲೋಕಸಭಾ ಸದಸ್ಯರು ಗೆದ್ದಂಥವರು ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತವೆ. ಕಾರ್ಯಕರ್ತರಿಗೆ ನೋವಾಗುತ್ತೆ, ಮುಖಂಡರಿಗೆ ನೋವಾಗುತ್ತೆ. ಏನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬಾರ್ದ? ನಿಮ್ಮ ಪ್ರತಿಷ್ಠೆಗಳು ಬದಿಗೊತ್ತಿ ರಾಜ್ಯದ ಅಧ್ಯಕ್ಷರ ಜೊತೆ ಕೈ ಜೋಡಿಸ್ಬೇಕು. ಇಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ಸಭೆ ಕರೆದಾಗ ನಾವೀಗಾಗಲೇ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಮುಖಂಡರುಗಳು, ಹಾಲಿ ಶಾಸಕರು ನಾವು ಚರ್ಚೆ ಮಾಡ್ತೀವಿ. ಸಭೆ ಕರೆದಂಥ ಸಂದರ್ಭದಲ್ಲಿ ಯಾರು ರಾಜ್ಯದ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಸಭೆ ಯಾವಾಗ ಕರೀತಾರೆ ಆ ಸಂದರ್ಭದಲ್ಲಿ ಇವರಿಗೆ ಸರಿಯಾದ ರೀತಿ ಪಾಠ ಕಲಿಸ್ತೀವಿ, ಬಿಡಲ್ಲ ಅಷ್ಟು ಸುಲಭವಾಗಿ. ದಿವಸ ಬರೀ ಯಡಿಯೂರಪ್ಪನ ವಿಜೇಂದ್ರ ಬೈಯೋದ ಕೆಲಸನ BJP. ನಾನು ಹೇಳ್ತಿದ್ದೀನಿ, ಯಾರು ಪರದೆ ಹಿಂದೆ, ತೆರೆ ಹಿಂದೆ ಏನು ತೊಟ್ಲು ತೂಗು ಮಗುಚಿ ಹುಡ್ತಾರಲ್ಲ, ಕೆಲವು ಲೋಕಸಭಾ ಸದಸ್ಯರು, ಎಲ್ಲರಲ್ಲ, ಕೆಲವರು ನೇರವಾಗಿ ಅಖಾಡಕ್ಕೆ ಬರಬೇಕು. ನಿಮಗೆ ತಾಕತ್ತಿದ್ರೆ ಏನು BJP ಅಸ್ಥಿರ ಮಾಡಕ್ಕೆ ಕೊಟ್ಟಿರಾ? ಅಧ್ಯಕ್ಷರು ಸಮರ್ಥರಿಲ್ವಾ? ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಿಲ್ಲ. ಮೂಡ ವಿರುದ್ಧ ಹೋರಾಟ ಮಾಡಿದ್ದರು, ವಾಲ್ಮೀಕಿ ಹಗರಣ ವಿರುದ್ಧ ಹೋರಾಟ ಮಾಡಿದ್ದರು,
ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ಯಾರು? ಇವತ್ತೇನು ಅನ್ಯಾಯ ಆಗಿದೆ ಅಲ್ಲ ರಾಜ್ಯ ಜನರಿಗೆ. ಬಾಣಿಯಂತೆ ಸಾವಾಗಿದೆ, ನವಜಾತಿ ಶಿಶುಗಳು ಸಾವಾಗಿದೆ. ಮೂಢ ಹೋರಾಟ ಭ್ರಷ್ಟಾಚಾರ ಬಯಲಿಗೆ ಎಳಿಲಿಲ್ಲ. ಪಾದಯಾತ್ರೆಯಲ್ಲಿ ಯಾಕೆ ಪಾಲ್ಗೊಳ್ಳಿಲ್ಲ? ವಾಲ್ಮೀಕಿ ನಿಮ್ಮ ಹಗರಣ ಅದರಲ್ಲಿ ಯಾಕೆ ಪಾಲ್ಗೊಳ್ಳಿಲ್ಲ? ಪ್ರಿಯಾಂಕಾ ಖರ್ಗೆ ಅವರು ಗುತ್ತಿಗೆದಾರ ಸಾವಾಯಿತು. ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೇಳ್ತಿದ್ದೀರಾ? ಇವರೇನು ಎಲ್ಲೋ ಒಂದು ಕಡೆ ಜಯೇಶ್ ಪಟೇಲ್ ಭಾಳ ಚೆನ್ನಾಗಿ ಹೇಳ್ತಾರೆ, ವ್ಯಂಗ್ಯವಾಗಿ ಹಾಸ್ಯಭರಿತವಾಗಿ. ಈ ತೋಳನ ಕತೆ ಹೋಗ್ತಾ ಇತ್ತು. ಹಂಗೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗ್ತೀವಿ. ಇವ್ರು ಕಾಯ್ತಾರೆ. ಸೂರ್ಯಚಂದ್ರ ಎಷ್ಟು ಸತ್ತ ರಾಜ್ಯದ ಅಧ್ಯಕ್ಷ ಬದಲಾವಣೆ ಸಾಧ್ಯವೇ ಇಲ್ಲ. ಅವ್ರ ನೇತೃತ್ವದಲ್ಲಿ ಮುಂಬರುವ ಚುನಾವಣೆಗಳು ಹೋಗ್ತಿದ್ದಾರೆ. ಹೋಗ್ಲಿ ಡೈಲಿ ಎಲ್ಲ ಅನೌನ್ಸ್ ಮಾಡಿ ಅಂತಾರೆ. ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಯತ್ನಾಳ್ಗೆ ಅಂತ ಹೇಳಿ ಸರ್. ನಾನು ಹೇಳ್ತಾ ಇದ್ದೀನಿ, ಸಚಿವರಂದ್ರಲ್ಲ, ಎಲ್ಲ ಕೇಂದ್ರ ಸಚಿವರಲ್ಲ, ಕೇಂದ್ರ ಸಚಿವರಲ್ಲ. ನಾನು ಸಚಿವರ ಬಗ್ಗೆ ಮಾತಾಡಲ್ಲ. ಕೆಲವು ಲೋಕಸಭಾ ಸದಸ್ಯರು ಉಂಡು ಕೊಂಡು ಹೋದಂತ ಕೆಲವರು ಅದಲ್ಲ, ನೇರವಾಗಿ ಈ ಭಿನ್ನ ಮತವನ್ನು ಯಾರು ಬೆಂಬಲಿಸ್ತಿದ್ದಾರೆ, ಇದು ನಾನು ಹೇಳಿದ್ದಲ್ಲ, ನೀವು ಹೇಳಿಲ್ಲ, ಮಾಧ್ಯಮ ಸ್ನೇಹಿತರು ಅವ್ರು ಹೇಳಿದಂಥ ಮಾತು. ನನ್ನ ಬಗ್ಗೆ ಕೆಲವು ಲೋಕಸಭಾ ಸದಸ್ಯರು ಭಾಳ ಪ್ರೀತಿ ಇದೆ, ಕೇಂದ್ರದಲ್ಲಿ ನನ್ನ ರಕ್ಷಣೆ ಮಾಡ್ತಾರೆ, ನಿನ್ನನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಬಹಿರಂಗ ಅವರು ಬರಬೇಕು, ಇವ್ರು ಹೇಳಬೇಕು. ಇಲ್ಲ ಅಂದರೆ ನಾಳೆ ನಡೆಯುವ ಯಾವ ಸಂದರ್ಭದಲ್ಲಿ ಪಕ್ಷದ ಸಭೆ ಕರೆದಾಗ ಅಂಥವ್ರು ಪ್ರಶ್ನೆ ಮಾಡ್ತೀವಿ. ಈ ಭಿನ್ನ ಮತಕ್ಕೆ ನೀವೇ ಕಾರಣ ಅಂತ ನೇರವಾಗಿ ಹೇಳ್ತೀವಿ ಅವರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.